ಹಾಯ್ ನಮಸ್ತೆ. ನಾವಿವತ್ತು ಬಂದಿದ್ದೀವಿ ಒಡನ್ಬೈಲಲ್ಲಿರುವಂಥ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ. ಇದು ಇರೋದು ಜೋಗ್ ಫಾಲ್ಸ್ ಹತ್ರ. ಜೋಗ್ ಫಾಲ್ಸಿಂದ ಒಂದು 20 ಕಿಲೋಮೀಟ್ರು ಮುಂದೆ ಬಂದರೆ ಇದು ಒಡನ್ಬೈಲ್ ಅನ್ನೋ ದೇವಸ್ಥಾನ ಸಿಗುತ್ತೆ. ಇದಿರೋದು ಅಂದರೆ ಕಾಡು ಮಧ್ಯ, ಅಂದರೆ ಅಕ್ಕಪಕ್ಕ ಮನೆಗಳಾಗಲಿ ಇನ್ನೇನಾಗಲಿ ಏನೂ ಇಲ್ಲ. ಇದಿರೋದು ಫುಲ್ ಕಾಡು ಮಧ್ಯ. ಇದೇನು ವಿಶೇಷತೆ ಅಂದರೆ ಏನೇ ಸಮಸ್ಯೆಗಳಾಗಲಿ ಅಥವಾ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ, ಏನೇ ಇದ್ದರೂ ಕೂಡ ಇಲ್ಲಿ ಬಳೆ ಹರಕೆ ಮಾಡ್ಕೊಂಡು ಹೋದರೆ ನೆರವೇರುತ್ತಂತ ಹೇಳ್ತಾರೆ. ಹಾಗೆ ಕೂಡ ಇಲ್ಲಿ ಏನೇ ಪ್ರಸಾದ ರೂಪದಲ್ಲಿ ಎಲ್ಲರೂ ಬಂದವರು ಭಕ್ತಾದಿಗಳಿಗೆಲ್ಲ ಬಳೆ ಕೊಡ್ತಾರೆ. ಎರಡೆರಡು ಬಳೆ ಮುತ್ತೈದೆಯವರಿಗೆ ಬಳೆ ಕೊಡ್ತಾರೆ. ನೋಡಿ, ಈ ಕಡೆ ಬಂದರೆ ಇಲ್ಲೊಂದು ಬಾಗಿಲು ಸಿಗುತ್ತೆ. 4 ಬಾಗಿಲಿದೆ ಈ ದೇವಸ್ಥಾನದಲ್ಲಿ. 4 ಬಾಗಿಲಲ್ಲೂ ಕೂಡ 4 ದೇವರು, ಅದೇ ಅಂದರೆ ಒಂದೇ ಬಳೆ ಪದ್ಮಾವತಿ ಅಮ್ಮನವರು 4 ದಿಕ್ಕಲ್ಲೂ ಇದ್ದಾರೆ. ಇಲ್ಲೇನೆಂದರೆ ಯಾವಾಗಲೂ ಬೀಗ ಹಾಕಿರ್ತಾರಂತೆ, ಅಂದರೆ ಓಪನ್ ಮಾಡಿರಲ್ಲ. 4 ಬಾಗಿಲೂ ಒಂದು ಟೈಮ್ ತೆಗಿತಾರಂತೆ. ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ತೆಗಿತಾರಂತೆ. ಇವಾಗ ನಾವು ಬಂದಾಗ ಒಂದೇ ಬಾಗಿಲು ತೆಗ್ದಿದ್ರು. ಅಲ್ಲಿ ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಹಂಗೆ ಹೋಗ್ತಿದ್ದೀವಿ. 4 ಬಾಗಿಲಲ್ಲಿ ಬೀಗ ತೆಗ್ದಿರಲಿಲ್ಲ. ಇಲ್ಲಿ ನೋಡಿ, ಈ ಕಡೆ ಅಂದರೆ ಕ್ಯಾಮ್ರಾ ಸರಿ ಕಾಣಿಸ್ತಿರ್ಲಿಲ್ಲ, ಅದರಲ್ಲೇ ವೀಡಿಯೋ ಮಾಡ್ಕೊಂಡು ಬಂದ್ವಿ. ನೋಡಿ, ಇದು ಒಳಗೆ ಕಾಣಿಸ್ತಿದೆಯಲ್ಲ ಬಳೆ ಪದ್ಮಾವತಿ ಅಮ್ಮನವರು. ಇದು ಅಂದರೆ ಇಲ್ಲೇ ನೆಲೆಸಿರೋದಂತೆ, ಇದು ಮೂಲ ಸ್ಥಾನ. ಇಲ್ಲೇ ಹುತ್ತದಿಂದ ಅವರು ಉದ್ಭವನ ಆಗಿರೋದು ಅಂತ ಹೇಳ್ತಿದ್ರು. ಹಾಗೆ ಈ ಕಡೆ ಬಂದರೆ ನೋಡಿ, ಈ ಕಡೆ ಎಲ್ಲ ಜಾಗ, ಇಲ್ಲಿ ನೋಡಿದ್ರು ತೆಂಗಿನ ಗಿಡಗಳೇ ಇರೋದು. ತೆಂಗಿನ ಗಿಡ ಎಳೆಗೆ ಹಿಂಗೆ ಕಟ್ಟೆ ಥರ ಕಟ್ಟಿದ್ದಾರೆ ಇಲ್ಲಿ ನೋಡಿ. ಹಾಗೆ ಈ ಕಡೆ ಬಂದರೆ ಇದು ಭೂತರಾಯವರು ನೆಲೆಸಿರೋ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಮನೆ, ಅದೇ ಈ ದೇವಸ್ಥಾನದ ಧರ್ಮದರ್ಶಿಗಳಾಗಿದ್ದಾರೆ, ಅವ್ರದ್ದು ಇದು ಮನೆ. ಈ ಕಡೆ ಫುಲ್ ತೋಟ, ಅಕ್ಕಪಕ್ಕ ಎಲ್ಲ ಸುತ್ತ ತೋಟ ಇರೋದು. ಈ ಕಡೆ ಈಗ ಬಂದರೆ ಇಲ್ಲಿ ಭೂತರಾಯವರು ಇದ್ದಾರೆ. ಅಂದರೆ ಇಲ್ಲಿ ಏನೇ ಮಾಟ ಮಂತ್ರ, ಏನೇ ಸಮಸ್ಯೆಗಳಿದ್ರು ಇಲ್ಲಿ ಕುಂಬಳಕಾಯಿ ಕುಂಕುಮ ಹರಕೆ ಮಾಡ್ಕೊಂಡು ಹೋದರೆ ನೆರವೇರುತ್ತಂತೆ. ಅಂದರೆ ಮತ್ತು ಇಲ್ಲಿ ಕಾಣಿಸ್ತಿದ್ದೀರ ಹರಕೆ ಉಂಡೆ ಅಂತ, ಅಲ್ಲಿ ಚೀಟಿ ಬರೆದು ಹಾಕಿದ್ರೆ, ಅಂದರೆ ನಮ್ಮ ಕಷ್ಟ ಸಮಸ್ಯೆಗಳೇನಿದೆ ಅದನ್ನು ಚೀಟಿ ಬರೆದ್ಬಿಟ್ಟು ಆ ಉಂಡೀಲಿ ಹಾಕಿದರೆ ಅದು ನೆರವೇರುತ್ತಂತೆ. ಆಮೇಲೆ ನಮ್ಮ ಕಷ್ಟ ಏನು ನಾವು ಹರಕೆ ಮಾಡ್ಕೊಂಡು ಹೋಗಿದ್ದೀವಿ ಅದು ನೆರವೇರಿದ್ರೆ ಕುಂಬಳಕಾಯಿ ಮತ್ತು 1 kg ಕುಂಕುಮ ಕೊಡಬೇಕಂತ ಹೇಳ್ತಿದ್ರು. ನೋಡಿ, ಈ ಕಡೆ ಕಾಣಿಸ್ತಿದೆಯಲ್ಲ ಇಲ್ಲಿ ಹಿಂದೇನು ಕಾಣಿಸ್ತಿದೆಯಲ್ಲ ಇದು ಇದೇ ಸುತ್ತಾಕಿ ಬರ್ತಿರೋದು. ಇದೇ ಭೂತರಾಯವರು. ಅಂದರೆ ಎಲ್ಲೇ ಯಾವುದೇ ದೇವಸ್ಥಾನಗಳಲ್ಲಿ ಹೋದರೂ ಕೂಡ ಪಕ್ಕದಲ್ಲಿ ಭೂತರಾಯವರು ಇದ್ದೇ ಇರ್ತಾರೆ. ಇದು ಏನಂದರೆ ಮಾಟ ಮಂತ್ರ, ನಮಗೇನೇ ದೋಷಗಳಿದ್ದರೂ ಇಲ್ಲಿ ಬಗೆಹರುತ್ತೆ. ಅಂದರೆ ಇಲ್ಲಿ ಏನು ವಿಶೇಷತೆ ಅಂದರೆ ನಾವು ಕೈ ಮುಗ್ದು ಹರಕೆ ಮಾಡ್ಕೊಂಡು ಹೋಗಂಗಿಲ್ಲ. ಏನೇ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಚೀಟಿಲಿ ಬರೆದು ಹಾಕಬೇಕು ಉಂಡೆ ಒಳಗೆ. ನಾವು ಹೇಗೆ ದುಡ್ಡುಗಳನ್ನು ಉಂಡೆ ಒಳಗೆ ಹಾಕ್ತೀವಿ, ಅದೇ ರೀತಿ ಚೀಟಿಲಿ ಬರೆದು ನಮ್ಮ ಕಷ್ಟ ಏನೇ ಇದ್ದರೂ ನಮ್ಮ ಕಷ್ಟಗಳನ್ನು ಚೀಟಿಲಿ ಬರೆದು ಆ ಉಂಡೆ ಒಳಗೆ ಹಾಕಬೇಕು. ನೋಡಿ, ಹೀಗೆ ಕಡೆ ಬಂದರೆ ಇಲ್ಲಿ ಬುದ್ಧನ, ಅಂದರೆ ಈ ದೇವಸ್ಥಾನ ಜೈನರು ದೇವಸ್ಥಾನ ಅಂತ ಹೇಳ್ತಿದ್ರು. ಬುದ್ಧ ಅವ್ರದ್ದು ಈ ಕಡೆ ಬಂದರೆ ನೋಡಿ, ಇಲ್ಲಿ ಬುದ್ಧನ ದೇವಸ್ಥಾನ ಕಟ್ತಿದ್ದಾರೆ. ಮತ್ತು ಈ ಕಡೆ ನೋಡಿ, ಇಲ್ಲಿ ಕಲ್ಲು ಜೋಡಿಸ್ತಿದ್ದಾರೆ ಎಲ್ಲ. ಅಂದರೆ ಯಾಕೆ ಕಲ್ಲು ಜೋಡಿಸ್ತಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ ಫಸ್ಟು. ಆಮೇಲೆ ನಾನು ಇಲ್ಲಿ ಕೇಳಿದೆ ಯಾಕೆ ಕಲ್ಲು ಜೋಡಿಸ್ತಿದ್ದೀರಾ ಅಂತ ಹೇಳಿ. ಅವ್ರು ಹೇಳಿದ್ರು, ಯಾರ್ಯಾರು ಮನೆ ಕಟ್ಟೋಕೆ ಆಸೆ ಇರುತ್ತೋ, ಮನೆ ಕಟ್ಟಿರಲ್ವೋ, ಅದು ಮನೆ ಕಟ್ಟಬೇಕಂತ ಅಂದ್ಕೊಂಡಿರೋದು ನೆರವೇರಲ್ವೋ ಅವರು ಅಂಥವ್ರು ನೋಡಿ ಕಟ್ಟಿದ್ವಿ ಎಲ್ಲ ಕಲ್ಲನ್ನ ಜೋಡಿಸಿ ಇಕ್ಕಿದ್ದಾರೆ. ಆ ಥರ ಜೋಡಿಸಿ ಇಟ್ಟು ಕೈ ಮುಕ್ಕೊಂಡು ಹೋದರೆ ಅವ್ರು ವರ್ಷದಲ್ಲೋ ಒಳಗೆ ಮನೆ ಕಟ್ತಾರೆ ಅಂತ ನಂಬಿಕೆ. ಅದಕ್ಕೋಸ್ಕರ ಬಂದವರೆಲ್ಲ ಇಲ್ಲಿ ಕಲ್ಲು ಜೋಡಿಸಿ ಇಟ್ಟು ಹೋಗ್ತಿದ್ದಾರೆ. ಇಲ್ಲಿ ನೋಡಿ, ಇದೆ ಬುದ್ಧ ದೇವಸ್ಥಾನ. ಅದಿನ್ನೂ ರೆಡಿ ಆಗ್ತಿದೆ, ಫುಲ್ ರೆಡಿ ಆಗಿಲ್ಲ, ಅದು ರೆಡಿ ಆಗ್ತಿದೆ. ಹಾಗೆ ಇದು ಬಂದರೆ ನೋಡಿ, ಇದೆ ಹೊಸ ದೇವಸ್ಥಾನ. ಅಂದರೆ ಈಗ ಫಸ್ಟ್ ನೋಡ್ಕೊಂಡ್ಬಂದ್ವಲ್ಲ, ಅದು ಹಳೆ ದೇವಸ್ಥಾನ. ಅಂದರೆ ಫಸ್ಟ್ ಅಮ್ಮನವರು ನೆಲೆಸಿರೋದು ಅಲ್ಲೇ ಹಳೆ ದೇವಸ್ಥಾನದಲ್ಲಿ. ಅಲ್ಲಿ ಇವಾಗ ಜನಗಳು ಅಂದರೆ ಭಕ್ತಾದಿಗಳು ಬರೋದೆಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಜಾಗ ಸ್ವಲ್ಪ ಸಾಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಹೊಸ ದೇವಸ್ಥಾನ ಇಲ್ಲಿ ಮಾಡಿರೋದು. ಇದು ಎಂಟ್ರೆನ್ಸ್ ನೋಡಿ. ಈ ಕಡೆ ನೋಡಿ, ಈ ಕಡೆ ಬಂದರೆ ಇಲ್ಲಿ ಆ ಕಡೆ ಕಾಣಿಸ್ತಿದೆಯಲ್ಲ ಅಲ್ಲಿ ಅದು ಊಟದ ಹಾಲು. ಅಲ್ಲಿ ಅಂದರೆ ಭೋಜನ ಶಾಲೆ ಅಂತ, ಡೈಲಿ ಊಟ ಇರುತ್ತೆ, ಬೆಳಗ್ಗೆ ತಿಂಡಿ ಇರುತ್ತೆ. ಮತ್ತು ಈ ಕಡೆ ಬಂದರೆ ಇದೇ ಎಂಟ್ರೆನ್ಸ್ ನೋಡಿ, ಇಲ್ಲಿ ಪಾರ್ಕಿಂಗ್ ಜಾಗ ಇದು.
ನಮ್ಮದು ವೆಹಿಕಲ್ಸ್ ಏನು ತಂದಿರ್ತೀವೋ ಅದನ್ನಲ್ಲಿ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಇಲ್ಲೇ ನೋಡ್ರಿ ಎಂಟ್ರೆನ್ಸ್ ಇದು ಬಳೆ ಪದ್ಮಾವತಿ ಅಮ್ಮನವ್ರದ್ದು. ಅಂದರೆ ಅಲ್ಲಿ ತೋರಿಸಿದ ಹಳೆ ದೇವಸ್ಥಾನದಲ್ಲಿಂದ ಇಲ್ಲಿ ಮತ್ತೆ ವಿಗ್ರಹನೂ ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅಂದರೆ ಇದು ದೊಡ್ಡದಾಗಿದೆ, ಜಾಗ ವಿಶಾಲವಾಗಿದೆ, ಚೆನ್ನಾಗಿದೆ. ಅಂದರೆ ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ. ನೋಡಿ ಇದೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಬರ್ತಾ ಇರೋದು. ಒಳಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಇದು ಎಂಟ್ರೆನ್ಸ್ ಇಲ್ಲಿ ಕ್ಯೂ ಅಲ್ಲಿ ಹೋಗಬೇಕು. ಹೋಗಿ ನೋಡಿದರೆ ಫುಲ್ ರಶ್ ಇದೆ. ಒಳಗಡೆ ಜಾಗನೇ ಇರಲಿಲ್ಲ ಕಾಲು ಇಡೋಕ್ಕೆ. ಫುಲ್ ನೋಡಿ ಅಮ್ಮನವ್ರಿಗೆ ದೂರದಿಂದ ನೋಡ್ತಿದ್ದೀವಿ, ಕಾಣಿಸ್ತಿಲ್ಲ ಅಂದರೆ ಅಷ್ಟೊಂದು ರಶ್ ಇದೆ. ಕ್ಯೂ ಅಲ್ಲಿ ಹೋಗಬೇಕು, ಪೂಜೆ ನಡೀತಿದೆ. ಇಲ್ಲಿ ಹೋಗೋಣ ಅಂದರೆ ಜಾಗನೇ ಬಿಡಲಿಲ್ಲ. ಅದಕ್ಕೆ ವಾಪಸ್ ರಿಟರ್ನ್ ಆದ್ವಿ. ಜನ ಕಮ್ಮಿ ಆದಾಗ ವಾಪಸ್ ಬಂದು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ನೋಡ್ರಿ ವಾಪಸ್ ಬರ್ತಿದ್ದೀವಿ ಈ ಕಡೆ. ನೋಡಿ ವಾಪಸ್ ಆದ್ವಿ. ಹಿಂಗೆ ಅಂದ್ರಿಂದ ಈ ಕಡೆ ಬಂದರೆ ಇಲ್ಲೇ ಧರ್ಮದರ್ಶಿಗಳು ಕೂತ್ಕೊಳ್ತಾರೆ. ಅಂದರೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕೌಂಟರು. ಅಂದರೆ ನಾವು ಏನೇ ಪೂಜೆಗಳು ಏನೇ ಮಾಡಿಸ್ಬೇಕಂದ್ರೂ ಅಲ್ಲಿ ದುಡ್ಡು ಕಟ್ಟಬೇಕು. ಇದು ನೋಡಿ ಈ ಕಡೆ ಧರ್ಮದರ್ಶಿಗಳು ಇರುವಂಥ ರೂಮು. ಅಂದರೆ ಇಲ್ಲಿ ಕ್ಯೂ ಅಲ್ಲಿ ಕೂತ್ಕೊಬೇಕು. ನಮ್ಮದು ಏನೇ ಸಮಸ್ಯೆಗಳು ಇದ್ದರೂ ಇಲ್ಲಿ ಹೇಳ್ತಾರೆ ಅವರು. ನೋಡಿ ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ಕೂತಿದ್ದಾರಲ್ಲ, ಅಲ್ಲೂ ಕ್ಯೂ ಅಲ್ಲಿ ಕೂತ್ಕೊಬೇಕು. ಅಂದರೆ ಅವ್ರು ಏನು ವಿಶೇಷತೆ ಅಂದರೆ ನಮ್ಮ ಕೈ ನೋಡಿಬಿಟ್ಟು ಏನು ಸಮಸ್ಯೆ ಇದೆ, ಏನು ಸಮಸ್ಯೆ ಇಲ್ಲ, ಅದಕ್ಕೇನು ಪರಿಹಾರ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ನಾವು ಎಲ್ಲ ಬಂದಿದ್ವಿ. ಅಂದರೆ ಅವರು ಡೈಲಿ ಇರ್ತಾರೆ ಅಲ್ಲಿ ಕೂತ್ಕೋಬೇಕು. ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಬೇಕು, ತುಂಬ ರಶ್ ಇರುತ್ತೆ. ಅಂದರೆ ಬೇಗ ಬಂದರೆ ಆಗುತ್ತೆ. ಇಲ್ಲಿ ನೋಡಿ ಇದು ನಮ್ಮ ಕಡೆ ಲಕ್ಕಿ ಸೊಪ್ಪು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ. ಅದಕ್ಕೆ ಮುಟ್ಟು ಚೀಟು ಎಲ್ಲ ಏನು ಕೂಡ ಆಗಬಾರ್ದು. ಇವಾಗ ನೋಡಿ ಈ ಕಡೆ ಇರೋದು ನಾಗದೇವರು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಶಕ್ತಿ ನಾಗ ಅಂತ ಒಂದು ನಾಗಕಲ್ಲಿದೆ. ಅಲ್ಲಿ ಏನಂದರೆ ಏನು ನಾಗದೋಷ ಸರ್ಪದೋಷ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಪರಿಹಾರ ಮಾಡಿಕೊಳ್ತಾರೆ. ಇಲ್ಲಿ ಮತ್ತೇನು ವಿಶೇಷತೆ ಅಂದರೆ ಇಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ದೂರನೇ ನಿಂತ್ಕೊಂಡು ಪೂಜೆ ಮಾಡಬೇಕು. ಅಂದರೆ ಇಲ್ಲಿ ಆ ಥರ ಇಲ್ಲ. ನಮ್ಮ ಕೈಯಲ್ಲಿ ಮುಟ್ಟಿ ನಮ್ಮ ಕೈಯಲ್ಲೇ ಪೂಜೆ ಮಾಡಿಸ್ತಾರೆ. ಪ್ರತಿಯೊಂದು ನಾವೇ ಮಾಡಬೇಕು. ಅಂದರೆ ಹಾಲು ಎರೆಯೋದಾಗಲಿ, ಹೂವು ಮುಡಿಸೋದಾಗಲಿ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಕೈಲೇ ಕೊಡ್ತಾರೆ ಇಲ್ಲಿ. ಎಲ್ಲ ನಾವೇ ಪೂಜೆ ಮಾಡಬೇಕು. ಅಂದರೆ ಸರ್ಪದೋಷ ಏನಾದ್ರು ನಾಗದೋಷ ಏನಾದ್ರು ದೋಷಗಳಿದ್ದರೆ ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ. ಅಂದರೆ ಇಲ್ಲಿ ಮತ್ತೇನು ಪೂಜೆ ಮಾಡಿಸ್ಬೇಕಂದ್ರೆ ಒಂದು ವಾರ ಮುಂಚೆ ನಾನ್ ವೆಜ್ ಬಿಡಬೇಕು. ಅಂದರೆ ನೀಟಾಗಿರಬೇಕು, ಏನು ಮುಟ್ಟೋ ಚೀಟು ಮಾಡ್ಕೊಳ್ಳೋಂಗಿಲ್ಲ, ನಾನ್ ವೆಜ್ ಏನು ತಿನ್ನೋಂಗಿಲ್ಲ. ಒಂದು ವಾರ ಬಿಟ್ಟು ಮಡಿ ಬಟ್ಟೆಯಲ್ಲೇ ಬರಬೇಕು. ಅಂದರೆ ಬೆಳಗ್ಗೆನೇ ಬರಬೇಕು. ಬೆಳಗ್ಗೆ ಬಂದು 101 ಸತಿ ಪ್ರದಕ್ಷಿಣೆ ಹಾಕಬೇಕು. ಎಲ್ಲ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡೋಕೆ ಕೊಡ್ತಾರೆ. ಇಲ್ಲಿ ಏನಂದರೆ ಪ್ರತಿಯೊಂದಕ್ಕೂ ಅಂದರೆ ಅಲ್ಲಿ ತೊಳೆಯೋದಾಗಲಿ, ಅಲ್ಲಿ ಅದರದ್ದು ಹಲ್ಲೆಲ್ಲ ಬ್ರಷ್ ತೊಗೊಂಡು ಉಜ್ಜಿ ಅಂತ ಕೊಡ್ತಾರೆ. ಅಥವಾ ಅಲ್ಲಿ ಸಂದಿಲಿ ಏನೇನು ಎಲ್ಲ ನೀರು ಹಾಕಿ ಕ್ಲೀನಾಗಿ ತೊಳಿಬೇಕು ಅಂದರೆ ನಮ್ಮ ಕೈಲೇ ಮಾಡಿಸ್ತಾರೆ. ಯಾಕಂದರೆ ಅದಕ್ಕೂ ನಾವು ಹೋಗಿ ಪ್ರತಿಯೊಂದು ಮಾಡಿದ್ರೆ ನಮ್ಮ ದೋಷ ಏನಿದೆ ಅಲ್ಲಿ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ. ಅಂದರೆ ನಾವು ಮಾಡಿಸಿದ್ವಿ, ನಮ್ಮದು ಸ್ವಲ್ಪ ಸಮಸ್ಯೆ ಇತ್ತು ಅಂತ ಹೇಳಿದರು. ಅದಕ್ಕೆ ನಾವು ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ. ಮಡಿ ಬಟ್ಟೆಯಲ್ಲೇ ಬರಬೇಕು. ಅಂದರೆ ಗಂಡು ಮಕ್ಕಳು ಪ್ಯಾಂಟ್ ಶರ್ಟು ಹಾಕ್ಕೊಳ್ಳೋಂಗಿಲ್ಲ. ಅಂದರೆ ನಮ್ಮ ಮನೆಯವ್ರು ಯಾವತ್ತೂ ಈ ಥರ ಲುಂಗಿ ಪಂಚೆ ಎಲ್ಲ ಹಾಕ್ಕೊಂಡಿರಲಿಲ್ಲ. ಅವ್ರಿಗೆ ಒಂಥರ ಮುಜುಗರ ಆಗ್ತಿತ್ತು. ಹಾಕ್ಕೊಳಲ್ಲ ಅಂತ ಹೇಳಿದ್ರು. ಅಂದರೆ ನಾವೇ ದೇವರಲ್ಲಿ ಹಂಗೆ ಮಾಡಬಾರ್ದು ಅಂದ್ಬಿಟ್ಟು ಬಲವಂತವಾಗಿ ಹಾಕ್ಸಿದ್ವಿ. ಅವ್ರು ಯಾವತ್ತೂ ಹಾಕ್ಕೊಂಡಿರಲಿಲ್ಲ. ನಾವು ಪ್ಯಾಂಟು ಶರ್ಟೇ ಹಾಕ್ಕೊಂಡು ಬರೋದು ಅಂತ ಕೂತ್ಕೊಂಡ್ಬಿಟ್ರು. ನಾವು ಏನೇನೋ ಹೇಳ್ಬಿಟ್ಟು ಪಂಚೆ ಹಾಕ್ಸ್ಬಿಟ್ಟಿದ್ವಿ. ಅಂದರೆ ಇದು ಒಂದೊಬ್ಬರನ್ನೇ ಕರೀತಾರೆ ಲೈನಾಗಿ. ಅಲ್ಲಿ ಹೋಗಬೇಕು, ಅವ್ನು ಮತ್ತೆ ಪೂಜೆ ಮಾಡಿಸ್ಬೇಕಾಗೋದು. ಇದು ಪೂಜೆ ಮಾಡಬೇಕಂದ್ರೆ ನಾವು ವಾರದ ಮುಂಚೆ ಬುಕ್ ಮಾಡಬೇಕಾಗುತ್ತೆ. ಅಂದರೆ ನಾವು ಸೈಬರಲ್ಲಿ ಹೋಗಿ ಬುಕ್ ಮಾಡಿದರೆ ಇವತ್ತಿನ ದಿವಸ ನಾವು ಬುಕ್ ಮಾಡಿದ್ರೆ ಇವತ್ತಿಗೆ 8 ದಿವಸಕ್ಕೆ ನಮಗೆ ಪೂಜೆ ಬುಕ್ ಆಗುತ್ತೆ. ಅದು ನಾವು ಸೈಬರಲ್ಲಿ ಬುಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಎಲ್ಲರೂ ನಾವು ಒಂದು 10-12 ಜನ ಇದ್ವಿ. 12 ಜೋಡಿಗಳು ಇದ್ದಿರೋದು. ಅಂದರೆ ಹಿಂಗೆಲ್ಲರಿಗೂ ಮುಟ್ಟಿಸಿ ಪೂಜೆ ಮಾಡೋದು ಅವರು. ಪ್ರತಿಯೊಂದು ಕೂಡ ತೊಳಸ್ತಾರೆ. ಅಲ್ಲಿ ತೊಳಿಬೇಕು, ನೆಲ ಮಾಪ್ ಹಾಕಬೇಕು. ಅದ್ರ ಸಂದಿಲಿ ಅಂದರೆ ಹಲ್ಲುಗಳಾಗಲಿ ಎಲ್ಲ ಇರುತ್ತೆ. ಅದನ್ನೆಲ್ಲ ಬ್ರಷ್ ತೊಗೊಂಡು ಉಜ್ಜಕ್ಕೆ ಕೊಡ್ತಾರೆ. ನಾವೆಲ್ಲ ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ 11 ಗಂಟೆಗೆ ಮುಗುತ್ತೆ. ಅಷ್ಟೊತ್ತವರೆಗೂ ನಮ್ಗೆ ಅಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ನಾವು ದೋಷ ಪರಿಹಾರ ಮಾಡ್ಕೊಬೇಕು ಅಂತ ಹೇಳಿ ಅಲ್ಲಿ ಆ ಥರ ಪೂಜೆ ಮಾಡಿಸ್ತಾರೆ ಅಂತ ಹೇಳ್ತಿದ್ರು. ನಾವು ನೋಡಿ ಎಲ್ಲ ಪೂಜೆ ಎಲ್ಲ ಮುಗೀತು. ಎಲ್ಲ ಅವರೇ ಎಲ್ಲ ಪ್ರತಿಯೊಂದು ಹೂವು ಹಾಕೋದಾಗಲಿ, ನೀರು, ಹಾಲು, ತುಪ್ಪ ಪ್ರತಿಯೊಂದು ನಮ್ಮ ಕೈಯಲ್ಲೇ ಹಾಕಿಸ್ತಾರೆ. ನೋಡಿ ಕೊನೆಗೆ ಎಲ್ಲ ಹೂಗಳಿಂದ ಅಲಂಕಾರವಾಗಿ ಶಕ್ತಿನಾಗ ಈ ರೀತಿ ಕಾಣಿಸುತ್ತೆ.
ಇಲ್ಲೇನಂದರೆ ಹೋದವರಿಗೆಲ್ಲ ಒಂದು ಮಡಿಲಕ್ಕಿ ರೂಪದಲ್ಲಿ ಹಣ್ಣಾಗಲಿ ಕಾಯಾಗಲಿ ಒಂದು ಕಾಯಿ ಕೊಡ್ತಾರೆ. ಅದನ್ನು 7 ದಿವಸ ಪೂಜೆ ಮಾಡಬೇಕು ಮನೆಯಲ್ಲಿ, ದೇವ್ರ ಮನೇಲಿಟ್ಟು. ಅಲ್ಲಿವರೆಗೂ ನಾವು ನಾನ್ ವೆಜ್ ಏನು ತಿನ್ನೋಂಗಿಲ್ಲ, ಶುದ್ಧವಾಗಿ ಇರಬೇಕು. ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಅಮ್ಮನವ್ರ ಹತ್ರ ನಾವು ಅಂದರೆ ಏನು ನಮ್ಮ ಸಮಸ್ಯೆ ಇದೆ, ಏನು ಮಕ್ಕಳಾಗಿಲ್ವೋ ಅಥವಾ ಮದುವೆ ಆಗಿಲ್ವೋ ಏನು ಅನ್ನೋದು ನಾವು ಇಲ್ಲಿ ಬಳೆ ಪದ್ಮಾವತಿ ಅಮ್ಮನವ್ರ ಹತ್ರ ಹರಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಮುಕ್ತಿನಾಗ. ನೋಡಿ ಇದು ಒಂದು ಬಾವಿ ಇದೆ ಇಲ್ಲಿ. ಅಂದರೆ ತುಂಬ ದೊಡ್ಡದಿದೆ ದೇವಸ್ಥಾನ. ಅಂದರೆ ಫಸ್ಟ್ ನನಗೂ ಗೊತ್ತಿರಲಿಲ್ಲ. ಈಗ ನಮ್ಮೂರ ಪಕ್ಕನೇ ಇದ್ದರೂ ಕೂಡ ನನಗೆ ಗೊತ್ತಿರಲಿಲ್ಲ ಇದೊಂದು ದೇವಸ್ಥಾನ, ಇಲ್ಲೊಂದು ಕಾಡು ಮಧ್ಯೆ ಒಂದು ದೇವಸ್ಥಾನ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದವಾಗ ಇಲ್ಲೊಂದು ದೇವಸ್ಥಾನ ಇದೆ, ಪವರ್ಫುಲ್ ದೇವರು ಅಂತ ಹೇಳಿ ನಾನು ನೋಡಿದೆ. ಅದಕ್ಕೆ ಈಗ ಇಷ್ಟು ವರ್ಷ ನಮ್ಮೂರಲ್ಲೇ ಇದ್ದರೂ ಕೂಡ ನಾನು ಬರೋಕ್ಕಾಗಿರ್ಲಿಲ್ವಲ್ಲ ಅಂತ ಈ ಸತಿ ಊರಿಗೆ ಬಂದವಾಗ ಇಲ್ಲಿ ಬಂದಿರೋದು ನೋಡೋಣ ಅಂದ್ಬಿಟ್ಟು. ನಾನು 2 ಟೈಮ್ಸ್ ಆಯಿತು ಬರ್ತಾ ಇರೋದು. ಒಳ್ಳೇದಾಗುತ್ತೆ ಬಂದವರಿಗೆಲ್ಲ ಅಂತ ಹೇಳಿ ನೋಡೋಣ ಏನಾಗುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದಿದ್ದು. ನೀವು ಯಾರ್ಯಾರು ಬಂದಿಲ್ಲ ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿ ಹೋಗಿ, ಚೆನ್ನಾಗಿದೆ ಪ್ಲೇಸ್ಗಳು. ಹಾಗೆ ಇಲ್ಲೂ ನೋಡುತ್ತಾ ಹೋಗ್ತಿದ್ರೆ ಇಲ್ಲಿ ಪಕ್ಕದಲ್ಲಿ ಜೋಗ್ ಫಾಲ್ಸ್ ಇದೆ. ಅಂದರೆ ನಾವು ಮಲೆನಾಡು ಸೈಡ್ನವರಲ್ವ, ಇಲ್ಲೆಲ್ಲ ಪ್ಲೇಸ್ಗಳು ಚೆನ್ನಾಗಿದ್ರೆ ಅಂದರೆ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪಕ್ಕದಲ್ಲಿ ಜೋಗ್ ಫಾಲ್ಸ್ ಇದೆ, ಮತ್ತು ಕಾರ್ಗಲ್ ಚೌಡೇಶ್ವರಿ ದೇವಸ್ಥಾನ ಅಂತ ಕೂಡ ಇದೆ, ಸಿಗಂದೂರು ಚೌಡೇಶ್ವರಿ ಕೂಡ ಇದೆ. ಎಲ್ಲ ಪ್ರಸಿದ್ಧವಾದ ದೇವಸ್ಥಾನಗಳೇ ನಮ್ಮ ಸೈಡ್ ಇರೋದು. ನೀವೆಲ್ಲ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲ ಬಂದು ಹೋಗಿ ಒಂದು ಟೈಮು. ಒಂದು ಕಡೆ ನೀವು ಗಾಡಿ ವೆಹಿಕಲ್ಸ್ ಏನಾದ್ರು ಮಾಡ್ಕೊಂಬಂದರೆ ಒಂದು ಪ್ಲೇಸ್ ನೋಡೋಕೆ ಬಂದರೆ 10 ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು. ಅಂಥ ಪ್ಲೇಸ್ ಇದೆ ನಮ್ಮ ಸಾಗರ ಮಲೆನಾಡು ಸೈಡಲ್ಲಿ. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.